ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶುವಲ್ ಮಾರ್ನಿಂಗ್ ರೊಟೀನಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ನನ್ನ ಮಾರ್ನಿಂಗಿಂದ ಹಾಗೆ ಮಧ್ಯಾಹ್ನದವರೆಗೂ ಕೂಡ ವ್ಲಾಗ್ನ ಶೂಟ್ ಮಾಡ್ಕೊಂಡಿದ್ದೀನಿ ಇವತ್ತಿನ ದಿನ. ಮಿಸ್ ಮಾಡಿದೆ ಕೊನೆವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ತಿಂಡಿ ಮಾಡ್ತಾಯಿದ್ದೀನಿ. ಬೆಳಗ್ಗೆನೆ ಮಗನಿಗೆ ಸ್ಕೂಲ್ ಲಂಚ್ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಬೇಕಲ್ವ, ಹಾಗೆ ಇವತ್ತು ಏನಪ್ಪ ತಿಂಡಿ ಅಂತಂದರೆ ಸೋಯಾ ಚಂಕ್ಸ್ ಹಾಕ್ಬಿಟ್ಟು ಪಲಾವ್ ಮಾಡ್ಕೊತಾಯಿದ್ದೀನಿ. ಸಿಂಪಲ್ ಅಂದರೆ ಸಿಂಪಲ್ಲು, ತೀರಾ ಕಷ್ಟದ್ದೆಲ್ಲ ಏನಿಲ್ಲ, ಮಸಾಲೆ ಎಲ್ಲ ರುಬ್ಬಿ ಏನೂ ಮಾಡ್ತಾಯಿಲ್ಲ, ಸಿಂಪಲಾಗಿ ಮಾಡ್ಕೊತಾಯಿದ್ದೀನಿ. ಇವಾಗ ಏನಾಗ್ಬಿಟ್ಟಿದೆ ಅಂದರೆ ವೀಕ್ಲಿ 2 ಟೈಮ್ಸ್ ಪಲಾವ್ ಮಾಡಾಕ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಲಾಸ್ಟ್ ವ್ಲಾಗಿಂದನೂ ಒಂದು 2 ಟೈಮ್ಸ್ ಏನೋ ರೆಸಿಪಿ ತೋರಿಸಿದ್ದೀನಿ. ತುಂಬ ಥರ ಪಲಾವ್ ಮಾಡ್ತೀನಿ ನಾನಂತೂ, ವೆರೈಟಿ ಅಂತಲೇ ಹೇಳ್ಬೋದು. ಒಂದ್ಸಲ ಮಸಾಲೆ ಹಾಕಿದ್ರೆ ಒಂದ್ಸಲ ಏನೂ ಹಾಕಲ್ಲ, ಒಂದ್ಸಲ ಸಿಂಪಲಾಗಿ ಪೌಡರ್ಸ್ ಹಾಕಿ ಮಾಡ್ತೀನಿ, ಕೆಲವೊಂದ್ಸಲ ತರಕಾರಿ ಹಾಕದೆ ಬರೀ ಆ ಥರ ಮಾಡೋದು ಅದೆಲ್ಲ ಮಾಡ್ತಾ ಇರ್ತೀನಿ. ಬಟ್ ಮಕ್ಕಳಿಗೆ ಏನು ಅಂತಂದರೆ ಒಳ್ಳೆ ನ್ಯೂಟ್ರಿಷನ್ ಫುಡ್ಸ್ ಕೊಡಬೇಕು ಅಂತಂದರೆ, ಇವಾಗ ಪಲಾವ್ ಯೂಶ್ವಲಿ ಪಲಾವ್ ಅಂತಂದರೆ ನನ್ನ ಮಗನಿಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಅವನು ಪಲಾವ್ ಇಷ್ಟಪಡ್ತಾನಲ್ಲ ಅಂತ ಅಂದ್ಬಿಟ್ಟು ಅದನ್ನೇ ಡಿಫ್ರೆಂಟ್ ಟೈಪ್ಸ್ ಆಫ್ ಪಲಾವನ್ನ ಮಾಡ್ಕೊತಾ ಹೋಗ್ತೀನಿ. ಇವತ್ತು ಪಲಾವ್ ಮಾಡೋ ಏನೋ ಯೋಚನೆ ಏನಿರಲಿಲ್ಲ, ಬಟ್ ಏನಪ್ಪ ಮಾಡೋದು ಅನಿಸ್ತಿತ್ತು. ಹಾಗಾಗಿ ಸೋಯಾ ಇತ್ತಲ್ವ, ಸೋಯಾ ಚಂಕ್ಸು ಒಳ್ಳೆ ಪ್ರೋಟೀನು, ಹಾಗೆ ಜೊತೆಗೆ ಸ್ವಲ್ಪ ತರಕಾರಿ ಹಾಕಿ ಮಾಡಿಬಿಡೋಣ, ಸುಮ್ಮನೆ ಬರೀ ಅದೊಂದು ಯಾಕೆ ಅಂತ ಅಂದ್ಬಿಟ್ಟು ಇವಾಗ ಹಸಿ ಬಟಾಣಿ ಮತ್ತು ಸ್ವಲ್ಪ ತರಕಾರಿ ಕಟ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಹಾಕಲಿಲ್ಲ, ಲೈಟಾಗಿ ಹಾಕೊತಾಯಿನಿ. ಅದು ಮೇಯ್ನ್ ಸೋಯಾ ಪಲಾವೇ ಥರನೇ ಕಾಣಿಸ್ಬೇಕಲ್ವಾಗಿ. ಅದ್ರ ಜೊತೆಗೆ ಇದೊಂದು ಸ್ವಲ್ಪ ಇರಲಿ ಅಂತ ಆಲೂಗಡ್ಡೆ ಮತ್ತು ಬೀನ್ಸು ಮತ್ತು ಕ್ಯಾರೆಟ್ ಇಷ್ಟನ್ನು ಹಾಕಿ ಮಾಡ್ಕೊತಾರೆ ಅಂಥದ್ದು ಸಿಂಪಲ್ಲು. ಫಸ್ಟು ಎಣ್ಣೆ ಹಾಕಿ ಒಂದು ಸ್ಪೂನ್ ತುಪ್ಪ, ಪಲಾವ್ ಮಸಾಲೆ ಆ್ಯಡ್ ಮಾಡ್ಕೊಂಡಿದ್ದೀನಿ, ಒಂದು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕಿ ತರಕಾರಿ ಎಲ್ಲ ಆ್ಯಡ್ ಮಾಡಿಕೊಂಡು ಈಗ ಒಂದು ಟೊಮ್ಯಾಟೊನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ಅರಿಶಿಣ ಪುಡಿ, ಖಾರಕ್ಕೆ ಖಾರದ ಪುಡಿ ಮತ್ತು ಗರಂ ಮಸಾಲ ಇಷ್ಟೇ, ಇನ್ನೇನಿಲ್ಲ, ಧನಿಯಾ ಪೌಡರ್ ಏನು ಯೂಸ್ ಮಾಡಿಲ್ಲ, ಜಸ್ಟ್ ಗರಂ ಮಸಾಲ ಅಷ್ಟೇ ಒಂದು ಸ್ಪೂನಷ್ಟು. ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಸೋಯಾನ ಸ್ವಲ್ಪ ಬಿಸಿನೀರಲ್ಲಿ ಸ್ವಲ್ಪ ಹೊತ್ತು ಇಟ್ಟು ಅದನ್ನು ಚೆನ್ನಾಗಿ ಹಿಂಡಿ ಇವಾಗ ಸೋಯಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬ ಒಳ್ಳೆಯದು ಸೋಯಾ. ವಾರದಲ್ಲಿ ಪನ್ನೀರು, ಸೋಯಾ ಇದನ್ನೆಲ್ಲ 1 ಟೈಮ್ ಆದರೂ ಇರಲೇಬೇಕು. ದಿನ ಒಂದೊಂದು ಥರದ ಪ್ರೋಟೀನ್ ಅಂತಂದ್ರೂ ಪನ್ನೀರ್ ನಾನಂತೂ ವೀಕ್ಲಿ ಒನ್ಸ್ ಅಂತೂ ಪನ್ನೀರ್ ಯಾವುದೋ ಒಂದು ರೀತಿಯಲ್ಲಿ ಮಾಡಿಕೊಡ್ತಾ ಇರ್ತೀನಿ. ಪ್ರೋಟೀನ್ ಅನ್ನೋದು ಪ್ರತಿಯೊಬ್ಬರು ಕೂಡ ಮುಖ್ಯ, ಮಕ್ಕಳಿಂದ ಹಿಡಿದು ದೊಡ್ಡವರಾಗೋರ್ಗು ಫ್ಯಾಟ್ ಲಾಸ್ ಮಾಡೋದಕ್ಕೆ ಮತ್ತು ವೆಯ್ಟ್ ಗೇನ್ ಆಗೋದಕ್ಕೆ, ಹಾಗೆ ಫಿಟ್ಟಾಗಿರೋದಕ್ಕೆ, ಹೆಲ್ತಿಯಾಗಿರೋದಕ್ಕೆ ನಮಗೆ ಪ್ರೋಟೀನ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಮಕ್ಕಳು ಕೂಡ ಅಷ್ಟೇ ಮುಖ್ಯ, ಪ್ರೋಟೀನ್ ಅನ್ನೋದು ಬೇಕೇ ಬೇಕು. ಹಾಗಾಗಿ ನಾನು ಬ್ಯಾಲೆನ್ಸ್ ಆಗೋ ಥರ ಎಲ್ಲರಿಗೂ ಎಲ್ಲ ಥರ ನ್ಯೂಟ್ರಿಷನ್ ಸಿಗಲಿ ಅಂತ ಅಂದ್ಬಿಟ್ಟು, ಅಂದರೆ ಮನೇಲಿರೋರ್ಗೆ ಎಲ್ಲರಿಗೂ ಕೂಡ, ಹಾಗಾಗಿ ಆದಷ್ಟು ಹೆಲ್ತಿಯಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದರಲ್ಲಿ ನೋಡಿ ಸೋಯಾ ಇದೆ, ತರಕಾರಿ ಇದೆ, ಬಟಾಣಿ ಎಲ್ಲ ಹಾಕಿರೋದ್ರಿಂದ ಇದೊಂಥರ ಹೆಲ್ತಿ ಫುಡ್ಡು ಅಂತಲೇ ಹೇಳ್ಬೋದು. ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ, ಜಾಸ್ತಿ ಮಸಾಲೆ ಏನೋ ಹಾಕ್ದಿರ. ಇಷ್ಟನ್ನು ಆ್ಯಡ್ ಮಾಡಿಕೊಂಡು 1 ಗ್ಲಾಸ್ ಅಕ್ಕಿ ಹಾಕಿ 2 ಗ್ಲಾಸ್ ನೀರನ್ನ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು 1 ವಿಸಿಲ್ ಕುಗ್ಸ್ಕೊಂಡ್ರೆ ರೆಡಿ ಆಗುತ್ತೆ. ಈ ಥರದ್ದು ನೀರನ್ನು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ ಅಂತಲೇ ಅನ್ಕೊತೀನಿ ನಾನು. ನೀವು ನೋಡ್ತಾ ಇರ್ಬೋದು, ಯಾಕೆ ಅಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದೊಳೋದ್ರಿಂದ ಸ್ವಲ್ಪ ಬೇಗ ಆಗಲಿ ಅಂತ ಅಂದ್ಬಿಟ್ಟು ಬೇಗನೆ ಆಗಿಬಿಡುತ್ತೆ. ನನಗೂ ಒಂಥರ ಈಸಿ ಅನಿಸುತ್ತೆ ಈ ರೆಸಿಪೀಸ್ ಎಲ್ಲ, ಹಾಗೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅಂತ ಅಂದ್ಬಿಟ್ಟು ಇದನ್ನೇ ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಬಟ್ ಇದರಲ್ಲಿ ಎಲ್ಲ ಥರದ ತರಕಾರಿ ಹಾಕಿರೋದ್ರಿಂದ ಅದನ್ನ ವಾರದಲ್ಲಿ 3 ದಿನ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ನಾನು ಅನ್ಕೊತೀನಿ. ಹಾಗಾಗಿ ನಾನು ಇದನ್ನು ಮಾಡ್ಕೊತಾರದು. ಬಟ್ ಚೇಂಜ್ ಮಾಡ್ತಾ ಇರ್ತೀನಿ. ಕೆಲವೊಂದು ಸಲ ಇದಕ್ಕೆ ಪನ್ನೀರನ್ನ ಆ್ಯಡ್ ಮಾಡ್ತೀನಿ, ಕೆಲವೊಂದು ಸಲ ಬರೀ ತರಕಾರಿ, ಕೆಲವೊಂದು ಸಲ ಸೋಯಾ, ಈ ಥರ. ಒಟ್ಟಿನಲ್ಲಿ ನಮಗೆ ತರಕಾರಿ ಅನ್ನೋದು ಸಿಗಬೇಕಷ್ಟೆ, ಫೈಬರ್ ಅನ್ನೋದು ನಮ್ಮ ಬಾಡಿಗೆ ಹೋಗಬೇಕು. ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು ಫೈಬರ್, ಅಂದರೆ ಬೇಕೇ ಬೇಕು ಅವ್ರಿಗೆ ಫೈಬರು. ಅವ್ರಿಗೆ ಸ್ವಲ್ಪ ಡೈಜೆಷನ್ ಸ್ವಲ್ಪ ಪ್ರಾಬ್ಲಮ್ ಅನ್ನೋದು ಇದ್ದೇ ಇರುತ್ತೆ ಮಕ್ಕಳು ಅಂದಮೇಲೆ. ಹಾಗಾಗಿ ಆದಷ್ಟು ಅವ್ರಿಗೆ ಹೆಚ್ಚಾಗಿ ನಾವು ಫೈಬರ್ ಅನ್ನೋದನ್ನು ತಿನ್ನಿಸ್ತಾ ಇರಬೇಕಾಗತ್ತೆ. ಹಸಿ ತರಕಾರಿಗಳನ್ನ ಕೊಟ್ಟರೆ ತಿನ್ನೋದಿಲ್ಲ, ಒಬ್ಬೊಬ್ಬರಿಗೆ ಡೈಜೆಷನ್ ಪ್ರಾಬ್ಲಮ್ ಇರ್ತಾರೆ. ಹಾಗಾಗಿ ಆದಷ್ಟು ನಾನು ಈ ಬೀನ್ಸು, ಕ್ಯಾರೆಟು ಎಲ್ಲ ಈ ಥರ ಪಲಾವಲ್ಲಿ ಹಾಕಿ ಮಾಡಿಕೊಡೋದ್ರಿಂದ ಆರಾಮಾಗಿ ತಿಂತಾರೆ. ಈಗ ರೆಡಿ ಆಯಿತು ನಂದೇನು, ಒಂದು 6:30 ಅಷ್ಟರಲ್ಲಿ ತಿಂಡಿ ಎಲ್ಲ ಮುಗಿಸ್ಬಿಟ್ಟಿರ್ತೀನಿ, ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟಿರ್ತೀನಿ. ಒಂದು 5 o'clock ಎದ್ದಿರ್ತೀನಲ್ವ, ಒಂದು 5:30ಗೆ ನಾನು ಸ್ಟಾರ್ಟ್ ಮಾಡಿಕೊಂಡ್ರು ಆಲ್ಮೋಸ್ಟ್ 1 ಅವರಲ್ಲಿ ಎಲ್ಲನೂ ಕೂಡ ಕಂಪ್ಲೀಟ್ ಆಗಿಬಿಟ್ಟಿರುತ್ತೆ. 6:30 ಅಷ್ಟರಲ್ಲಿ ಮನೇಲಿ ತಿಂಡಿ, ಲಂಚ್ ಬಾಕ್ಸ್ ಎಲ್ಲನೂ ಕೂಡ ಪ್ಯಾಕ್ ಆಗಿಬಿಟ್ಟಿರುತ್ತೆ. ಈಗ ನಮಗೆ ಎಷ್ಟು ಬೇಕೋ ಅಷ್ಟೆಲ್ಲ ಹಾಟ್ ಬಾಕ್ಸ್ಗೆ ಹಾಕಿಟ್ಟು ನೆಕ್ಸ್ಟ್ ನನ್ನ ಮಗನಿಗೆ ಇನ್ನು ಉಳಿದಿರೋದು ಬಾಕ್ಸ್ಗೆ, ಹಾಗೆ ಅವನಿಗೆ ಇವಾಗ ತಿಂಡಿ ತಿನ್ನೋದಕ್ಕೆ ಎಷ್ಟು ಬೇಕೋ ಅಷ್ಟು ಉಳಿಸ್ಕೊಂಡಿದ್ದೀನಿ. ಇವಾಗ ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋಣ ಬನ್ನಿ, ಏನೆಲ್ಲ ಇವತ್ತಿನ ದಿನ ಏನೆಲ್ಲ ಹಾಕ್ತೀನಿ ಅಂತ ನೋಡೋಣ. ಏನು ಮಾಡಿದ್ನಲ್ವ ಅದನ್ನೇ ಇವಾಗ ಇಲ್ಲಿ ಫಿಲ್ ಮಾಡ್ತಾಯಿದ್ದೀನಿ. ಸೋಯಾ ಪಲಾವು, ಸೋಯಾ ಅಂತಂದರೆ ಸಖತ್ ಇಷ್ಟ ನನ್ನ ಮಕ್ಕಳಿಗಿಬ್ಬರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಮಗಳಂತೂ ಪಲಾವ್ ಮಾಡ್ತಿದ್ರಂತೂ, ಅಂದರೆ ಹಾಕ್ಕೊಟ್ಟಿದ್ರೆ ಬರೀ ಸೋಯಾನೇ ಖಾಲಿ ಮಾಡೋಕ್ಕಿರ್ತಾಳೆ, ರೈಸ್ಗಿಂತ ಹೆಚ್ಚಾಗಿ ಅಷ್ಟು ಚೆನ್ನಾಗಿ ಇಷ್ಟಪಟ್ಟು ತಿಂತಾಳೆ.
ನೆಕ್ಸ್ಟ್ ಇವತ್ತು ನಾನು ಪಲಾವ್ ಜೊತೆಗೆ ಸೌತೆಕಾಯಿನ ಆ್ಯಡ್ ಮಾಡಿದ್ದೀನಿ, ಹಾಗೆ ಸ್ವಲ್ಪ ಡೇಟ್ಸು ಮತ್ತು ದ್ರಾಕ್ಷಿ ಇಷ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ರೆಗ್ಯುಲರಾಗಿ ಒಂಥರ ಡೈಲಿ ಡೋಸ್ ಥರನೇ ನಾನು ಡೈಲಿ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಈ ಡೇಟ್ಸ್ ಇದೆಲ್ಲ ಮಿಸ್ ಮಾಡೋದಕ್ಕೆ ಹೋಗಲ್ಲ. ಒಂದು ಫ್ರೂಟ್ ಅಂತೂ ಪಕ್ಕ ಕೊಡ್ತೀನಿ. ಲಂಚ್ ಬಾಕ್ಸ್ಗೆ ಇಷ್ಟು ಪ್ಯಾಕ್ ಮಾಡಿದೆ. ಹಾಗೆ ಸ್ನ್ಯಾಕ್ಸಿಗೆ ಬಂದುಬಿಟ್ಟು ಒಂದು ಆ್ಯಪಲ್ಲು ಮತ್ತು ಹಾಗೆ ಪಾಪ್ಕಾರ್ನ್ ಆ್ಯಡ್ ಮಾಡ್ತಾಯಿದ್ದೀನಿ. ಪಾಪ್ಕಾರ್ನ ನಾನು ಹಿಂದಿನ ದಿನ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಮಾಡಿದ್ದೆ, ಸ್ವಲ್ಪ ಜಾಸ್ತಿನೇ ಮಾಡಿಟ್ಟಿದ್ದೆ. ನಾಳೆನೂ ಬಾಕ್ಸ್ಗೆ ಹಾಕ್ಕೊಳ್ಳೋಣ ಅಂತ, ಸ್ನ್ಯಾಕ್ಸ್ ಬಾಕ್ಸ್ಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿ ಎತ್ತಿಟ್ಟಿದ್ದೆ ಸ್ಟೀಲ್ ಬಾಕ್ಸಲ್ಲಿ. ಅದನ್ನೇ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ನಾವು ಮನೇಲೇ ಏನಾಗುತ್ತೋ ಅಷ್ಟು ಮಾಡಿ ನಾವು ಕೊಟ್ಟು ಕಳಿಸ್ಬೇಕಾಗುತ್ತೆ. ಸ್ಕೂಲಲ್ಲೂ ಅಷ್ಟೇ ಅಲೋ ಇಲ್ಲ ಯಾವುದಂದ್ರೆ ಅದೆಲ್ಲ ಅವ್ರದ್ದೊಂದು ಚಾರ್ಟೇ ಕೊಟ್ಬಿಟ್ಟಿದ್ದಾರೆ, ಏನೇನೆಲ್ಲ ಕೊಟ್ಟು ಕಳಿಸ್ಬೇಕು ಅಂತ ಎಲ್ಲ ಚಾರ್ಟ್ ಇನ್ನು ರೀಸೆಂಟಾಗಿ ಏನೋ ಕೊಟ್ಟಿದ್ದಾರೆ, ಏನೆಲ್ಲ ಸ್ನ್ಯಾಕ್ಸ್ ಕಳಿಸ್ಬೇಕು ಮತ್ತು ಲಂಚ್ ಬಾಕ್ಸ್ಗೆ ಏನು ಪ್ಯಾಕ್ ಮಾಡಬೇಕು ಅಂತ. ಯಾವುದೇ ರೀತಿ ಜಂಕ್ ಫುಡ್ ಆಗಿರ್ಬೋದು, ಆಯಿಲ್ ಫ್ರೈಡ್ ಅದೆಲ್ಲ ಏನೂ ಕೂಡ ಅಲೋ ಇಲ್ಲ. ಹಾಗಾಗಿ ನಾನು ಆದಷ್ಟು ಹೆಲ್ತಿ ಅಷ್ಟೇ, ಮನೇಲಿದ್ದಾಗ ಏನೋ ಒಂದು ತಿನ್ಕೊತಾರೆ. ಬಟ್ ಆದಷ್ಟು ಬಾಕ್ಸ್ ಕೊಟ್ಟು ಕಳಿಸುವಾಗ ಹುಷಾರಾಗಿ ನೋಡಿ ಕೊಟ್ಟು ಕಳಿಸ್ಬೇಕಾಗತ್ತೆ. ಅವನು ಹೊರಟ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿ ಅವನು ಎಬ್ಬರಿಸಿ ರೆಡಿ ಮಾಡಿಸಿ ಅವನು ಕಳಿಸ್ದೆ. ಆ್ಯಕ್ಚುಲಿ ನನ್ನ ಮಗಳು ಎದ್ದಿದ್ಲು, ಅವಳು ಕೂಡ ಬೇಗ ರೆಡಿ ಮಾಡಿಬಿಟ್ಟೆ, ಸ್ನಾನ ಮಾಡಿಸ್ಕೊಂಡು ಬಂದೆ. ಮೈಗೆ ಮಾತ್ರ ಸ್ನಾನ ಮಾಡಿಸಿ ಈಗ ಬಟ್ಟೆ ಹಾಕಿ ರೆಡಿ ಮಾಡಿಸ್ತಾ ಇದ್ದೀನಿ. ಅವಳು ಸ್ವಲ್ಪ ಒಂದು ಸ್ವಲ್ಪ ಕೋಪ ಮಾಡ್ಕೊಂಡಿದ್ಲು, ಏನೋ ವಿಚಾರಕ್ಕೆ ಕೋಪ ಮಾಡ್ಕೊಂಡಿದ್ಲು. ನಾನು ಕರೆದ್ರೂ ಬರ್ತಿರ್ಲಿಲ್ಲ, ಮತ್ತು ಕ್ರೀಮ್ ಹಾಕ್ತೀನಿ ಬಾ ಅಮ್ಮ ಅಂತಂದ್ರೂ ಬರ್ತಿರಲಿಲ್ಲ. ಅವಳು ಸ್ವಲ್ಪ ಕೋಪ ಜಾಸ್ತಿ, ಎಲ್ಲದಕ್ಕೂ ಸ್ವಲ್ಪ ಒಂಥರ ಕ್ಯೂಟಾಗಿ, ಅದು ಕೋಪ ಅಂತ ಅನ್ಸಲ್ಲ, ಕ್ಯೂಟಾಗಿ ಮನ್ಸ್ಕೊಳೋದು ಆ ಥರ ಎಲ್ಲ ಮುನ್ಸು ಅಂತಾರಲ್ಲ, ಹಂಗೆ ಎಷ್ಟು ಚೆನ್ನಾಗಿ ಮಾಡ್ತಾಳೆ ನೋಡ್ರಿ. ಅಲ್ಲಿ ನೋಡು ಅಂದರೂ ನೋಡ್ತಿರ್ಲಿಲ್ಲ, ಹಿಂಗೆ ಮಾಡೋದು ಮೆತ್ತಗೆ ನೋಡಿ, ನಾನು ಈ ಕಡೆ ಇದ್ದಾಗ ಮೆತ್ತಗೆ ನೋಡೋದು ಈ ಥರ ಎಲ್ಲ ಮಾಡ್ತಾ ಇರ್ತಾಳೆ. ಕ್ಯೂಟಾಗಿರ್ತಾಳೆ ಒಟ್ಟಿನಲ್ಲಿ. ಅವಳನ್ನ ರೆಡಿ ಮಾಡಬೇಡ ಅಂದ್ಬಿಟ್ಟು ಅವಳನ್ನು ಕೂಡ ಇವಾಗ ರೆಡಿ ಮಾಡ್ತಾಯಿನಿ. ತಿಂಡಿ ತಿಂತಾಳೆ, ಬೇಗ ಎದ್ದಿರ್ತಾಳಲ್ಲ, ಹಸುವಾಗುತ್ತೆ. ಹಾಗಾಗಿ ತಿಂಡಿ ತಿನ್ನಿಸ್ಬೇಡ ಅಂತ ಬೇಗ ಫ್ರೆಶ್ ಅಪ್ ಮಾಡಿಬಿಡ್ತೀನಿ, ಇಲ್ಲ ಅಂತಂದರೆ ಬೂವ ಬೇಕು ಅಂತ ಹಠ ಮಾಡ್ತಾ ಇರ್ತಾಳೆ. ಹಾಗೆ ಫಸ್ಟು ಅವಳಿಗೆ ಫ್ರೆಶ್ ಅಪ್ ಮಾಡಿಸ್ಕೊಂಡು ಬಂದು ಇವಾಗ ನೀಟಾಗಿ ಜುಟ್ಟೆಲ್ಲ ಹಾಕಿಡೋಣ ಅಂತ ಅಂದ್ಬಿಟ್ಟು ಜುಟ್ಟು ಹಾಕಿದೆ. ಹಾಗೆ ಆಮೇಲೆ ನೆಕ್ಸ್ಟ್ ಎಲ್ಲ ಮನೆಯವರೆಲ್ಲ ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ. ತಿಂಡಿ ಎಲ್ಲ ಆದ ನಂತರ ನಾಳೆ ಬೆಳಿಗ್ಗೆಗೆ ದೋಸೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ಅಕ್ಕಿ ನೆನೆಸ್ತಾಯಿದ್ದೀನಿ. ಬೇಳೆಗಳೆಲ್ಲ ಹಾಕ್ಬಿಟ್ಟು ರುಬ್ಕೋಣ, ಏನೋ ಒಂದು ಮಾಡೋಣ ಅಂತ ಅಂದ್ಬಿಟ್ಟು ನಾನು ಏನೋ ಒಟ್ಟಿನಲ್ಲಿ ನಾಳೆ ಬೆಳಗ್ಗೆ ಪ್ಲ್ಯಾನ್ ಮಾಡಿಕೊಂಡು ಒಂಥರ ಸಮಾಧಾನ. ಹಾಗಾಗಿ ನಾನಿಲ್ಲಿ ಚಿಕ್ಕ ಕಪ್ಪಲ್ಲಿ 2 ಗ್ಲಾಸಷ್ಟು ದೋಸೆ ಇಡ್ಲಿ ಅಕ್ಕಿ ಬರುತ್ತಲ್ಲ ಆ ಅಕ್ಕಿನ ತೊಗೊಂಡಿದ್ದೀನಿ. ಹಾಗೆ ಎಲ್ಲ ಒಂದು ಅರ್ಧ ಕಪ್ಪಷ್ಟು ಕಡಲೆಕಾಳು, ಹೆಸರು ಕಾಳು ಮತ್ತು ಮಸೂರ್ ದಾಲು, ಸ್ವಲ್ಪ ಮೆಂತ್ಯ. ಮನೇಲಿ ಏನು ಬೇಳೆ ಇದ್ದರೆ ಅದನ್ನು ಹಾಕೊಳ್ಳಿ, ಇದೇ ಹಾಕೋಬೇಕು ಅಂತೇನಿಲ್ಲ. ಇದೆಲ್ಲ ಒಳ್ಳೆಯದು, ಇದರಲ್ಲೆಲ್ಲ ಪ್ರೋಟೀನ್ ಅನ್ನೋದಿರುತ್ತೆ. ಬೇಳೆಕಾಳುಗಳು ಅನ್ನೋದು ಹೆಚ್ಚಾಗಿ ತಿನ್ನಬೇಕಾಗುತ್ತೆ, ಒಳ್ಳೆಯದು. ಅದನ್ನು ಯಾವಾಗಲೂ ಒಂದೇ ಥರ ತಿನ್ನೋದಕ್ಕಾಗಲ್ವಲ್ಲ, ಈ ರೀತಿ ಮಾಡ್ಕೊಡೋದ್ರಿಂದ ಗೊತ್ತೇ ಆಗಲ್ಲ ಮಕ್ಕಳಿಗೆ. ಹಾಗಾಗಿ ಈ ಥರ ಮಾಡ್ಕೊತಾ ಇದ್ದೀನಿ. ಆದಷ್ಟು ಬರೀ ಅಕ್ಕಿ ಉದ್ದಿನಬೇಳೆ ಹಾಕಿ ದೋಸೆ ಇಡ್ಲಿ ಮಾಡೋದಕ್ಕಿಂತ ಈ ರೀತಿಯಾಗಿ ಸ್ವಲ್ಪನೇ ರೂಢಿ ಮಾಡ್ಕೊಳ್ಳಿ. ಒಂದೇ ಸಲ ನೀವು ಜಾಸ್ತಿ ಕ್ವಾಂಟಿಟಿಲಿ ಹಾಕಿ ಮಾಡಿದ್ರೆ ನಿಮಗೆ ಟೇಸ್ಟ್ ಅಷ್ಟೊಂದು ಇಷ್ಟ ಆಗಲ್ಲ. ಸ್ವಲ್ಪ ಆ್ಯಡ್ ಮಾಡಿಕೊಡಿ. ಫಸ್ಟ್ ಟೈಮ್ ಏನಾದರೂ ನೀವು ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಈ ಥರ ಮಿಕ್ಸ್ ದಾಲೆಲ್ಲ ಹಾಕಿ ಮಾಡೋದಂದರೆ ಒಂದೊಂದು ಸ್ಪೂನ್ನ ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಳಿ. ನೆಕ್ಸ್ಟ್ ಬರ್ತಾ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ಯಾಕೆಂದರೆ ಫಸ್ಟ್ ಟೈಮ್ ನಿಮಗೆ ವೈಟ್ ದೋಸೆ ತಿಂದು ಈ ಥರ ಮಿಕ್ಸ್ ದಾಲ್ ತಿನ್ನೋದಕ್ಕೆ ಹೋದರೆ ನಿಮ್ಗೆ ಅಷ್ಟೊಂದು ಇಷ್ಟ ಆಗೋಲ್ಲ, ಏನೋ ಒಂಥರ ಬೇರೆ ಟೇಸ್ಟ್ ಸಿಗುತ್ತೆ. ಹಾಗಾಗಿ ಇವಾಗ ನಮಗೆ ರೂಢಿ ಆಗಿರೋದ್ರಿಂದ ನನಗೇನು ಅಷ್ಟು ಬೇಡ ಅಂತ ಅನ್ಸಲ್ಲ, ಸಖತ್ ಟೇಸ್ಟಿಯಾಗಿರುತ್ತೆ, ಇಷ್ಟನೇ ಆಗುತ್ತೆ. ಫೈನಲಿ ಇದನ್ನೆಲ್ಲ ನೆನೆಸಿದೆ. ಸ್ವಲ್ಪ ಜೀರಿಗೆ ಹಾಕ್ತೀನಿ ಅದಕ್ಕೆ, ಯಾಕಂದರೆ ಬೇಳೆಕಾಳುಗಳು ಡೈಜೆಷನ್ ಆಗೋಕ್ಕೆ ಸ್ವಲ್ಪ ಇದು ಸ್ಲೋ ಆಗಾಗಿ ಜೀರಿಗೆ ಹಾಕೋದ್ರಿಂದ ಸ್ವಲ್ಪ ನಮಗೆ ಡೈಜೆಷನ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಹಾಗೆ ನೆಕ್ಸ್ಟ್ ಇಲ್ಲಿ ಇವತ್ತು ರಂಗೋಲಿ ತೋರಿಸ್ತಾ ಇದ್ದೀನಲ್ವ, ಇದು ಬಂದುಬಿಟ್ಟು ನಮ್ಮನೆ ಮೇಡ್ ಹಾಕಿರೋದು, ನಾನು ಹಾಕಿಲ್ಲ ಇವತ್ತು ರಂಗೋಲಿ. ಡೈಲಿ ನಾನೇ ಹಾಕೋದು. ನಾನು ಒಂದ್ಸಲ ಬೆಳಗ್ಗೆ ಹೊತ್ತು ಹಾಕಿರಲ್ಲ, ಅಂದರೆ ಸ್ವಲ್ಪ ಇವತ್ತು ನನಗೆ ಹುಷಾರು ಕೂಡ ಇರಲಿಲ್ಲ, ನಾನು ಸ್ವಲ್ಪ ಆಚೆಗೆ ಹೋಗಿರಲಿಲ್ಲ. ಹಾಗಾಗಿ ನಾನು ಸ್ವಲ್ಪ ಹುಷಾರಿಲ್ಲ ಅಂತ ಅಂದಿದ್ದಕ್ಕೆ ಮೇಡೇ ರಂಗೋಲಿ ಎಲ್ಲ ಹಾಕಿದ್ರು. ಅವರು ಚೆನ್ನಾಗಿ ಹಾಕಿದ್ದಾಳೆ, ಹಾಗಾಗಿ ನಾನು ವೀಡಿಯೋ ಮಾಡಿಕೊಂಡೆ ಚೆನ್ನಾಗಿದೆ ರಂಗೋಲಿ ಅಂತ ಅಂದ್ಬಿಟ್ಟು. ನಾನು ಹಾಕಿ ಇವತ್ತೇನು ನನಗೆ ಗೊತ್ತೇ ಇಲ್ಲ ಮೇಡ್ ಹಾಕಿರೋದು ರಂಗೋಲಿ, ನಾನೇನು ಇರಲಿಲ್ಲ, ಅವರೇ ಹಾಕಿದ್ದಾರೆ ನನಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು. ಆಚೆಗೆ ಬಂದು ನೋಡಿದೆ, ಆವಾಗ ತುಂಬ ಚೆನ್ನಾಗಿತ್ತು ರಂಗೋಲಿ. ಹಾಗೆ ಆ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ರಂಗೋಲಿ ಬರಲ್ಲ ಅಂತ ಇದ್ರು ಅವರು, ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ. ಈಗ ನೆಕ್ಸ್ಟು ಸ್ನಾನ ಎಲ್ಲ ಮಾಡ್ಕೊಂಬಂದು ಫ್ರೆಶ್ ಅಪ್ ಆಗಿ ಮಧ್ಯಾಹ್ನ ಅಡುಗೆನೂ ಕೂಡ ಮುಗಿಸ್ದೆ ಅಂತಲೇ ಹೇಳ್ಬೋದು. ಪಾಲಕ್ ಸೊಪ್ಪು ತೊಗೊಂಡಿದ್ದೆ, ಬೆಳಗ್ಗೆ ಮನೆ ಹತ್ರನೇ ಬಂದಿತ್ತು. ಪಾಲಕ್ ಸೊಪ್ಪನ್ನ ಹಾಕಿ ಪಪ್ಪು ಮಾಡಿ ನೆಕ್ಸ್ಟ್ ಅನ್ನಕ್ಕೂ ಕೂಡ ಇಟ್ಟಿದ್ದೆ. ಎಲ್ಲ ಕಂಪ್ಲೀಟ್ ಆಗಿದೆ, ಅಡುಗೆ ಎಲ್ಲ ಮುಗೀತು, ಏನಿದ್ರು ಊಟ ಮಾಡೋದು ಅಷ್ಟೇ ಬಾಕಿ ಇತ್ತು. ಹಾಗೆ ಸ್ವಲ್ಪ ಗ್ಲಾಸ್ ಜಾರ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು, ಅಲ್ಲಿ ಇದನ್ನು ಫಿಲ್ ಮಾಡ್ಕೋಬೇಕಾಗಿತ್ತು. ಇವತ್ತು ವಾಶ್ ಮಾಡಿ ಇಟ್ಬಿಡೋಣ, ನಾಳೆಗೆ ಫಿಲ್ ಮಾಡ್ಕೊಂಡ್ರೆ ಆಯಿತು. ಅಷ್ಟೊಂದು ನಾಳೆಗೆ ಕಂಪ್ಲೀಟಾಗಿ ಡ್ರೈ ಆಗಿಬಿಟ್ಟಿರುತ್ತಲ್ವ. ಮತ್ತು
ಫಿಲ್ ಮಾಡ್ಕೊಂಬಿಟ್ರೆ ಆಯಿತು ಅಂತ. ಖಾಲಿ ಆಗಿದ ತಕ್ಷಣ ವಾಶ್ ಮಾಡಿ ಇಟ್ಬಿಡ್ತೀನಿ. ನೆಕ್ಸ್ಟ್ ಏನಾದರೂ ಇಮಿಡಿಯೇಟ್ ಏನಾದ್ರು ಫಿಲ್ ಮಾಡಬೇಕು ಅಂತಂದರೆ ವಾಶೇ ಮಾಡಿರಲ್ಲ, ಹಾಗಾಗಿ ವಾಶ್ ಮಾಡಿ ಇಟ್ಬಿಟ್ರೆ ನೆಕ್ಸ್ಟ್ ಅದನ್ನು ಫಿಲ್ ಮಾಡ್ಕೊಬೋದಲ್ಲ ಅಂತ ಅಂದ್ಬಿಟ್ಟು ಆ ಕೆಲಸನೂ ಆಯಿತು. ಅದನ್ನು ಮುಗಿಸ್ಕೊಂಡು ಹಾಗೆ ಸಾಂಬಾರನ್ನ ಕುಗ್ಸಿದ್ದೆ. ಅದನ್ನು ಇನ್ನೂ ಅಂದರೆ ಪೊಪ್ಪಲ್ವ ಮಾಡ್ತಿದ್ದಿದ್ದು ನಾನು, ಒಗ್ಗರಣೆನೂ ಹಾಕಿರಲಿಲ್ಲ, ಇನ್ನೂ ಮಸಿಬೇಕಾಗಿತ್ತು, ಚೆನ್ನಾಗಿ ಮ್ಯಾಶ್ ಮಾಡಬೇಕಾಗಿತ್ತು. ಅದನ್ನೆಲ್ಲ ಮಾಡಿಕೊಂಡು ಒಗ್ಗರಣೆ ಎಲ್ಲ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಮ್ಯಾಶಲ್ಲಿ ತೊಗೊಂಡು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ತೀನಿ ಅಷ್ಟೇ, ಜಾಸ್ತಿ ಎಲ್ಲ ನಾನು ಮಸಿಯೋದಕ್ಕೆ ಹೋಗಲ್ಲ. ಜಸ್ಟ್ ಈ ರೀತಿ ಮಾಡ್ಕೊಂಡು, ಯಾಕಂದರೆ ಒಂದು 2-3 ವಿಜಿಲ್ ಕೂಗಿಸ್ಕೊಂಡಿರ್ತೀವಲ್ಲ, ಚೆನ್ನಾಗಿ ಬೆಂದೋಗ್ಬಿಟ್ಟಿರುತ್ತೆ. ಇದು ಬರೀ ಪಾಲಕ್ ಸೊಪ್ಪು, ಬೇಳೆ, ಟೊಮೆಟೊ ಎಲ್ಲ ಹಾಕಿ ಮಾಡಿರೋ ಅಂಥದ್ದು. ಫೈನಲಿ ಸಾಂಬಾರು ರೆಡಿ ಆಯಿತು, ಮಧ್ಯಾಹ್ನದ ಊಟನೂ ಕೂಡ ಆಯಿತು. ಇವತ್ತಿನ ವ್ಲಾಗ್ ಇದಾಗಿತ್ತು. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಸಿಗೋಣ, ಅಲ್ಲಿಗೂ ಕಾಯ್ತಾರಿ. ಬಾಯ್ ಬಾಯ್.